4,500 ಕೋಟಿ ಬೆಲೆ ಬಾಳುವಂತ ಜಮೀನು ಇನ್ನೂ ಕೂಡ ನೈಸ್ ವರ್ಷದಲ್ಲೇ ಇದೆ. ಹೆಚ್ಚುವರಿ 1,512 ಎಕರೆ ಜಮೀನನ್ನ ರಸ್ತೆಯ ಪಕ್ಕದಲ್ಲಿ ಇಟ್ಕೊಂಡಿದೆ. 50,000 ಕೋಟಿ ಪ್ರಾಜೆಕ್ಟ್, ಅದರಲ್ಲಿ ಸುಮಾರು 5,000 ಕೋಟಿ ಜಮೀನು ರೈತರಿಗೆ ಸೇರ್ಬೇಕಾಗಿರುವಂತದ್ದು. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ನೈಸ್ ವಿಚಾರ. ಇತ್ತೀಚೆಗೆ ಹೈಕೋರ್ಟ್ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ನೈಸ್ ಗಲಾಟೆ ಜೋರಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಈ ಹಿಂದೆ ಅಂದ್ರೆ 2013ರಿಂದ 2015 ಅವಧಿಯಲ್ಲಿ ಆಗ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಒಂದು ಸದನ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ನೈಸ್ ಅಕ್ರಮದ ಸಂಬಂಧಪಟ್ಟಂತೆ. ಆಗ ಕಾಂಗ್ರೆಸ್ನ ಸದಸ್ಯರಾಗಿದ್ದಂತ TB ಜಯಚಂದ್ರ ಅವರೇ ಈ ಒಂದು ಸಮಿತಿ ಅಧ್ಯಕ್ಷರಾಗಿದ್ರು, ವರದಿಯನ್ನು ಕೊಟ್ಟಿದ್ರು. ಆ ಸಮಿತಿಯಲ್ಲಿ ಸದಸ್ಯರಾಗಿದ್ದಂಥವರು ಸತೀಶ್ ರೆಡ್ಡಿ ಅವರು, ಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರು. ಆಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲೇ ಕೂಡ ಆಗ ವರದಿಯಲ್ಲಿ ಅಕ್ರಮದ ಬಗ್ಗೆ ಬಹಿರಂಗವನ್ನು ಪಡಿಸಲಾಗಿತ್ತು. ಈ ಸಂಬಂಧಪಟ್ಟಂತೆ ಆಗ ಸಮಿತಿ ಸದಸ್ಯರಾಗಿದ್ದಂತ ಸತೀಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ವರದಿಯಲ್ಲಿ ಏನೆಲ್ಲ ಫೈಂಡಿಂಗ್ಸ್ ಆಗಿತ್ತು, ಆ ಸಮಯದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಮಾತಾಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಆಗ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಸದನ ಸಮಿತಿ ಕಾಂಗ್ರೆಸ್ನ ಸದಸ್ಯರೇ ಅಧ್ಯಕ್ಷರಾಗಿದ್ರು, ಆಗ ಸಚಿವರಾಗಿದ್ರು TB ಜಯಚಂದ್ರ ಅವರು. ಏನ್ ಸಮಿತಿ ನೀವು ಸದಸ್ಯರಾಗಿದ್ರಿ, ಆ ಸಂದರ್ಭ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ನೀವು ಸಮಿತಿಯನ್ನ ಅಧ್ಯಯನ ಮಾಡಿದ್ರಿ, ಯಾವ ರೀತಿ ವರದಿಯನ್ನು ಕೊಟ್ಟಿರಿ? ನಾನು ಮತ್ತೆ ನಮ್ಮೆಲ್ಲ ಬೆಂಗಳೂರಿನ ಅನೇಕ ಸದಸ್ಯರು ಈ ಒಂದು ನೈಸ್ ಬಗ್ಗೆ ನಿರಂತರವಾಗಿ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ವಿ. ವಿಧಾನಸಭೆಯಲ್ಲೂ ಕೂಡ ಗಟ್ಟಿಯಾದಂಥ ಧ್ವನಿಯನ್ನು ನಾವು ಎತ್ತಿದ್ವಿ. ಮತ್ತೆ ಆಗಿನ ಅಧ್ಯಕ್ಷರಾಗಿದ್ದಂಥ ಕಾಗೋಡು ತಿಮ್ಮಪ್ಪನವರು ಈ ಒಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ ಅಧ್ಯಕ್ಷರು ಕೂಡ ಅನುಮತಿ ಕೊಟ್ಟು ಸುಮಾರು 8 ಸದಸ್ಯರ ಒಂದು ಸಮಿತಿಯನ್ನು ಮಾಡಿದ್ದು. ನಾನು ಕೂಡ ಆ ಸಂದರ್ಭದಲ್ಲಿ ಆ ಸಮಿತಿಯ ಸದಸ್ಯರಾಗಿದೆ. ನಮಗೆ ಮುಖ್ಯವಾಗಿ ಆಗ ನಾವು ಫೈಟ್ ಮಾಡಿದಂಥದ್ದು ಒಂದು ರಸ್ತೆ ಕಂಪ್ಲೀಟ್ ಆಗಿರಲಿಲ್ಲ. ಏನು ಬೆಂಗಳೂರಿಂದ ತುಮಕೂರುವರೆಗೂ 49 ಕಿಲೋಮೀಟರ್ ರಸ್ತೆ ಇದೆ, ಅದು ಆಸ್ಫಾಲ್ಟಿಂಗ್ ರಸ್ತೆ ಆಗಿತ್ತು. ಆ ರಸ್ತೆನ ಕಾಂಕ್ರೀಟ್ ಮಾಡಿ ಆಮೇಲೆ ಅವರ ಹಣ ಟೋಲನ್ನು ಕಲೆಕ್ಟ್ ಮಾಡಬೇಕಾಗಿತ್ತು. ಅದು ಅವರು ಸುಪ್ರೀಂ ಕೋರ್ಟಲ್ಲಿ ಬರ್ಕೊಟ್ಟಿದ್ದಂಥದ್ದನ್ನು ವೈಲೇಟ್ ಮಾಡಿದ್ರು. ಅದನ್ನು ನಾವು ಅವತ್ತು ಸಮಿತಿಯಲ್ಲಿ ತುಂಬ ಗಟ್ಟಿಯಾದ ಧ್ವನಿಯಲ್ಲಿ ಒಂದು ಮೊದಲ ವಿಷಯವನ್ನು ಹೇಳಿದ್ವಿ. ಎರಡನೇ ವಿಷಯ ಬಂದು ಹೆಚ್ಚುವರಿ 1,500 ಎಕರೆಯನ್ನು ಏನು ಈ ಒಂದು ನೈಸ್ ಸಂಸ್ಥೆ ಅಕ್ರಮವಾಗಿ ತನ್ನ ವಶದಲ್ಲಿ ಇಟ್ಕೊಂಡಿತ್ತು, ಅದನ್ನು ರೈತರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಶಿಫಾರಸನ್ನು ಕೂಡ ನಾವು ಆ ಸಮಿತಿಯ ಮೂಲಕ ಮಾಡ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ರಸ್ತೆ ಕಂಪ್ಲೀಟ್ ಆದಮೇಲೆ ಅದ್ರ ಪಕ್ಕದಲ್ಲಿದ್ದಂಥ ಜಾಗಗಳನ್ನು ಕೂಡ ಅವರು ಹಾಗೆ ಹಿಡಿದಿಟ್ಕೊಂಡಿದ್ರು. ಆ ಭಾಗದ ರೈತರಿಗೆ ಕೋರ್ಟ್ ಕಲಿಸುವಂಥದ್ದು, ಮತ್ತು KDB ಅಲ್ಲಿ ನೋಟಿಸ್ ಕೊಡಿಸೋವಂಥದ್ದು, ಬೇರೆ ಬೇರೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಯಾವುದಾದ್ರೂ ರೀತಿಯಲ್ಲಿ ಆ ಜಾಗವನ್ನು ರಿಯಲ್ ಎಸ್ಟೇಟ್ಗೆ ಬಳಸ್ಕೋಬೇಕು ಅಂತೇಳಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಡಾಕ್ಯುಮೆಂಟ್ಸನ್ನು, ಸುಪ್ರೀಂ ಕೋರ್ಟ್ ಡಾಕ್ಯುಮೆಂಟ್ಸನ್ನು ಎಲ್ಲ ಪರಿಶೀಲನೆ ಮಾಡಿ 1,512 ಎಕರೆಯನ್ನು ವಾಪಸ್ ರೈತರಿಗೆ ಬಿಡಬೇಕು ಅನ್ನೋ ಒಂದು ಶಿಫಾರಸನ್ನು ನಾವು ಮಾಡಿದ್ವಿ. ನೀವು ಸ್ಥಳಕ್ಕೆ ಹೋಗಿದ್ರಲ್ವಾ, ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ರಿ, ಸಾಕಷ್ಟು ವಿಚಾರಣೆ ಮಾಡಿದ್ರಿ, ಯಾವ ರೀತಿ ವರದಿ ಸಿದ್ಧಪಡಿಸಿದ್ರಿ? ನೋಡಿ, ಅಲ್ಲಿ ನೈಸ್ ಮೊದಲು ಮಾಡಿದಂಥ ತಪ್ಪು ಏನು ಅಂತ ಹೇಳಿದ್ರೆ, ಮೊದಲು ಒಂದು ಸರ್ವೆ ಮಾಡಿ ಒಂದು ಲೈನನ್ನು ಫಿಕ್ಸ್ ಮಾಡ್ತಾರೆ ನೈಸ್ ರೋಡ್ಗೆ. ಅಲ್ಲಿ ಅಕ್ವೈರ್ ಮಾಡಿ ನೋಟಿಸಸನ್ನು ಕೊಡ್ತಾರೆ. ಅಲ್ಲಿಂದ ಮತ್ತೆ ಶಿಫ್ಟ್ ಆಗುತ್ತೆ 1.5 ಕಿಲೋಮೀಟರ್ ರಸ್ತೆ ಇನ್ನು ಈ ಕಡೆಗೆ. ಆ ಮೊದಲು ಮಾಡಿದಂಥ ರೈತರ ಜಮೀನುಗಳನ್ನು ಕೂಡ ಬಿಟ್ಟಿಲ್ಲ. ಅಂದರೆ ಅವ್ರು ನೋಟಿಸ್ ಕೊಟ್ಟು ಅಕ್ವೈರ್ ಮಾಡಿದ್ರಲ್ಲ, ಆ ಜಾಗನೂ ಕೂಡ ಬಿಟ್ಟಿಲ್ಲ. ಮತ್ತು ಇದ್ರ ಪಕ್ಕದಲ್ಲಿ ನೈಸ್ ರೋಡ್ ಪಕ್ಕದಲ್ಲೂ ಕೂಡ ಬೇರೆ ಬೇರೆ ರಿಯಲ್ ಎಸ್ಟೇಟ್ಗೆ ಹಣ ಮಾಡ್ಕೋಬೇಕು ಅಂತೇಳಿ ಅನ್ನೋ ಒಂದು ದುರುದ್ದೇಶದಿಂದ ಅವ್ರೇನು ಮಾಡಿದ್ರು, ಹೆಚ್ಚುವರಿ 1,512 ಎಕರೆ ಜಮೀನನ್ನು ರಸ್ತೆಯ ಪಕ್ಕದಲ್ಲಿ ಇಟ್ಕೊಂಡಿದ್ರು. ಆ ಜಮೀನುಗಳನ್ನು ನಾವು ಹುಡುಕಿ ಇದು ರಸ್ತೆಗೆ ಬೇಕಾಗಿಲ್ಲ, ಖಾಲಿ ಇತ್ತು ಜಮೀನು, ಅದು ಖಾಲಿ ಇತ್ತು. ಆ ಜಮೀನು ಸ್ಥಳಕ್ಕೆಲ್ಲ ಹೌದೌದು ಪರಿಶೀಲನೆ ಮಾಡಿ ರೈತರ ಒಟ್ಟಿಗೆ ಹೋಗಿ ಅದಾದ ನಂತರ ನಾವು ಒಂದು ವರದಿಯನ್ನ ಸಿದ್ಧಪಡಿಸಿ ನಾವು ಕೊಟ್ಟಿದ್ವಿ. ಅಂಕಿ ಅಂಶಗಳು ಮತ್ತೆ ದಾಖಲೆಗಳನ್ನ ನಾವು ಅನುಸರಿಸಿ ಅದನ್ನು ಪರಿಶೀಲನೆ ಮಾಡಿ ಸುಮಾರು 25ರಿಂದ 30 ಸಭೆಗಳನ್ನು ಮಾಡಿ ಅದಾದ್ಮೇಲೆ ನಾವು ಎಲ್ಲರೂ ಒಂದು ಕನ್ಕ್ಲೂಷನ್ಗೆ ಬಂದ ಮೇಲೆ ನಾವು ಈ ಶಿಫಾರಸನ್ನ ಮಾಡಿದ್ವಿ. ಆ 1,512 ಎಕರೆಯ ಒಂದು ಬೆಲೆ ಏನಂತ ಹೇಳಿದ್ರೆ ಅವತ್ತಿನ ಬೆಲೆ ಎಕರೆ ಸುಮಾರು 6ರಿಂದ 7 ಕೋಟಿ ರೂಪಾಯಿ ಆವಾಗ. ಈಗ ಆ ಜಾಗದ ಬೆಲೆ ಸುಮಾರು ಒಂದು 15ರಿಂದ 20 ಕೋಟಿ ರೂಪಾಯಿ ಬೆಲೆ, ಸುಮಾರು ಒಂದು 3,000 ಕೋಟಿ ರೂಪಾಯಿ.
3,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂತ, 4,000ಕ್ಕಿಂತ ಹೆಚ್ಚು ಬೆಲೆ ಬಾಳುವಂತ, 4,500 ಕೋಟಿ ಬೆಲೆ ಬಾಳುವಂತ ಜಮೀನು ಇನ್ನೂ ಕೂಡ ಇದು ನೈಸ್ ವರ್ಷದಲ್ಲೇ ಇದೆ. ಆದ್ರಿಂದ ನಾವು ಈಗಲೂ ಒತ್ತಾಯ ಮಾಡ್ತಾ ಇದ್ದೇವೆ, ಸಮಿತಿ ಸರಿಯಾದಂತ ಒಂದು ತೀರ್ಪನ್ನ ಕೊಟ್ಟಿದೆ, ಮತ್ತೆ ಅದಾದ ನಂತರ ಅದನ್ನ ಸರ್ಕಾರ ಅಂಗೀಕಾರ ಮಾಡಿದೆ, ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಸೂಚನೆ ಕೊಟ್ಟಿದೆ, ಹೈಕೋರ್ಟ್ ಕೂಡ ಛೀಮಾರಿ ಆಗಿದೆ. ಇತ್ತೀಚೆಗೆ ಹೈಕೋರ್ಟ್ ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ದೊಡ್ಡ ಸ್ಕ್ಯಾಮ್ ಆಗಿರುವಂತದ್ದು ಅಂತ ಹೇಳಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ನೋಡಿ, ಇದೇನಾಗಿದೆ, ಹಿಂದಿನ ಕೆಲವರು ರಿಟೈರ್ಡ್ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರದಲ್ಲಿ ರಿಟೈರ್ಡ್ ಆಗ್ತಾರಲ್ಲ, ಆ ಅಧಿಕಾರಿಗಳನ್ನ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳನ್ನು ಕೂಡ ಅವ್ರ ಕಂಪನಿಗೆ ಸೇರಿಸ್ಕೊಂಡು ಏನು ಲೂಪ್ ಹೋಲ್ಸ್ ಇದೆ, ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ನಾವು ಡಾಕ್ಯುಮೆಂಟ್ಸ್ ಅನ್ನು ಹೈಡ್ ಮಾಡಬಹುದು, ಮತ್ತೆ ಗೌರ್ಮೆಂಟ್ ಇದಕ್ಕೆ ಬಂದು ಸರಿಯಾಗಿ ಕೋರ್ಟ್ಗಳಲ್ಲಿ ಪ್ರತಿಕ್ರಿಯೆ ಕೊಡದ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಇಷ್ಟು ವರ್ಷ ಮಾಡಿದ್ರು. ನಾವು ಅದನ್ನೆಲ್ಲ ಆ ಸಮಿತಿಯ ಒಂದು ಡಿಸ್ಕಷನ್ ಸಮಯದಲ್ಲಿ ಇವೆಲ್ಲ ಅಂಶಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಯಾರ್ಯಾರ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಎಲ್ಲ ಕೇಸ್ ಹಾಕಬೇಕು. ಅವನಿಗೆ ಮೊದಲು ನೈಸ್ ಕಾರಿಡಾರ್ನ ಒಂದು ಇದರಲ್ಲಿ ಇದ್ದಂಥವ್ರು ಮತ್ತೆ ಆ ಒಂದು ಕಂಪನಿಗೆ ಸೇರ್ಕೊಂಡಿದ್ದಾರೆ ಹೋಗಿ. ಅದು ವಶಕ್ಕೆ ತೆಗೆದುಕೊಂಡು ನೀವು ಸಿಬಿಐ ತನಿಖೆಗೆ ಅಥವಾ ಉನ್ನತ ಮಟ್ಟ ತನಿಖೆ ಕೊಡಬೇಕು ಶಿಫಾರಸು ಕೂಡ ಮಾಡಿದ್ರಲ್ವಾ? ಹೌದು, ಸಂಪೂರ್ಣವಾಗಿ ಯೋಜನೆ ವಶಕ್ಕೆ ಮೊದಲು ಆ ಜಾಗ ವಾಪಸ್ ಕೊಡಬೇಕು. ಅದಾದ ನಂತರ ಆ ಒಂದು ಜಾಗ ರೈತರಿಗೆ ಸೇರ್ಬೇಕು, ಮಿಕ್ಕ ರಸ್ತೆಯನ್ನ ಕಾಂಕ್ರೀಟ್ ಮಾಡಬೇಕು, ಮತ್ತೆ ಟೋಲ್ ಕಲೆಕ್ಟ್ ಮಾಡಬಾರ್ದು. ಅಲ್ಲಿವರೆಗೂ ಆ ರಸ್ತೆ ಕಂಪ್ಲೀಟ್ ಆಗೋವರೆಗೂ ಟೋಲ್ ಕಲೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಶಿಫಾರಸುಗಳನ್ನ ನಾವು ಮಾಡಿದ್ವಿ. ಯಾಕಂತ ಹೇಳಿದ್ರೆ ಇವರು ಬರೀ ತುಮಕೂರುವರೆಗೂ ಮಾತ್ರ ಮಾಡಿದ್ರು ರಸ್ತೆ, ತುಮಕೂರು ರೋಡ್ವರೆಗೂ. ಇವರು ಇದಕ್ಕೆ ನಮ್ಮ ಮೈಸೂರಿಗೆ ಮಾಡಬೇಕಾಗಿರುವಂತ ರಸ್ತೆನ ಅವ್ರು ಮಾಡಿರ್ಲಿಲ್ಲ. ಅಲ್ಲಿ 5 ಟೌನ್ಶಿಪ್ಗೆ ಅವ್ರು ಜಾಗ ಕೊಟ್ಟಿದ್ರು, ಅದು ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಈ ಆಲ್ರೆಡಿ ಟೋಲ್ ಈ ರಸ್ತೆಗೆ ದುಡ್ಡು ಬರ್ತಾ ಇರೋದ್ರಿಂದ ಹೆಚ್ಚುವರಿ ಜಮೀನನ್ನು ವಾಪಸ್ ತಗೋಬೇಕು, ಸಿಟಿಗಳನ್ನ ಮಾಡಬೇಕು ಅಂತೇಳಿ ಮಾಡಿ ಸುಮಾರು 20,000 ಎಕರೆಗಿಂತ ಹೆಚ್ಚು ಜಮೀನನ್ನು ಕೊಟ್ಟಿದ್ರು. ಅದು ಅವ್ರ ನೈಸ್ ರೋಡು ಅಪ್ ಟು ಮೈಸೂರಿಗೂ ಮಾಡಲಿಲ್ಲ ಅಂದರೆ ಅದು ವಾಪಸ್ ಕೊಡಬೇಕು ಅನ್ನೋ ಒಂದು ಶಿಫಾರಸನ್ನು ಮಾಡಿದ್ವಿ. ಇದರಲ್ಲಿ ಮೊದಲು 1,512 ಎಕರೆ ಅಪ್ ಟು ಬೆಂಗಳೂರು ಟು ತುಮಕೂರು ರೋಡು, ಬೆಂಗಳೂರು ಟು ಮೈಸೂರು ರೋಡು, ಬೆಂಗಳೂರು ಟು ಮಾಗಡಿ ರೋಡ್, ಇಂಟರ್ನಲ್ ಸಿಟಿ ರೋಡ್ ಏನಿದೆ ಅದರ ಜೊತೆ ಜೋಡಣೆ ಆಗಿರುವಂಥ 1,512 ಎಕರೆ ಜಮೀನನ್ನು ವಾಪಸ್ ಕೊಡೋದಕ್ಕೆ ನಾವು ಶಿಫಾರಸು. ಈಗ ಟೋಲು ಸಂಗ್ರಹ ಮಾಡ್ತಾ ಇರೋದು ಅಕ್ರಮ ಅಂತ ಹೇಳ್ತೀರಾ ನೀವು? ಆಗ್ಲೇ ಕೂಡ ಅದನ್ನ ಫೈಂಡಿಂಗ್ ಮಾಡಿದ್ರಿ? 100%. ಯಾಕೆಂತ ಹೇಳಿದ್ರೆ ನೋಡಿ, ಈಗಂತೂ ನೈಸ್ ರೋಡಲ್ಲಿ ಓಡಾಡಕ್ ಸಾಧ್ಯವೇ ಇಲ್ಲ. ಅವರು ಎಕ್ಸ್ಟೆನ್ಷನ್ ಮಾಡಬೇಕಾಗಿತ್ತು ರೋಡ್ನ, ಇರೋಂಥ ರೋಡನ್ನು ಇನ್ನೂ 2-3 ಲೈನು ಈ ಕಡೆ ಆ ಕಡೆ ಇನ್ನೂ 6 ಲೈನ್ ಮಾಡಬೇಕಾಗಿತ್ತು. ಅವ್ರು ಅದನ್ನೂ ಮಾಡ್ತಾ ಇಲ್ಲ. ಮತ್ತೆ ಎಕ್ಸಸ್ ಟೋಲನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವಾಗಿಂದ ಟೋಲ್ ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನ ಅವ್ರು ಪಾಲನೆ ಮಾಡಿಲ್ಲ. ಕೆಲಸ ಮಾಡೋಕ್ಕಿಂತ ಮುಂಚೆನೆ, ಕಾಂಕ್ರೀಟ್ ರಸ್ತೆ ಆಗೋಕ್ಕಿಂತ ಮುಂಚೆನೆ ಅವರು 3 ವರ್ಷ ಮುಂಚೆನೆ ಅದನ್ನ ಟೋಲ್ ಕಲೆಕ್ಟ್ ಮಾಡಕ್ ಶುರು ಮಾಡಿಬಿಟ್ಟಿದ್ರು. ಅಷ್ಟು ಹಣ ಎಷ್ಟು ಅಕ್ರಮವಾಗಿ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಆ ಸಮಿತಿಯಲ್ಲಿ ನಾವು ಅದನ್ನು ಕಂಡುಹಿಡಿದು ಅದನ್ನು ಕೂಡ ಶಿಫಾರಸು ಮಾಡಿದ್ವಿ. ಈ ಅಮೌಂಟ್ನ ವಾಪಸ್ ತಗೋಬೇಕು ಅಂತ. ಅದು ಯಾವುದೂ ಕೂಡ ಇವತ್ತವರೆಗೂ ನೆರವೇರಲಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು, ಬೇರೆ ಬೇರೆ ಸರ್ಕಾರಗಳು ಬಂತು, ಎಲ್ಲರೂ ಕೂಡ ಇವಾಗಿನವರೆಗೂ ಕೂಡ ಈಗ DKಶಿ ಅವರ ಸರ್ಕಾರ ಎಲ್ಲರೂ ಕೂಡ ಕೋರ್ಟ್ ಕಡೆ ತೋರಿಸ್ತಾರೆ ಹೊರತು ಇವರು ಕ್ರಮವನ್ನು ತೆಗೆದುಕೊತಾರೆ. ನನಗೆ ಆಶ್ಚರ್ಯ ಆಗಿದ್ದು ಸರ್, ಒಬ್ಬ ಸಚಿವರ ನೇತೃತ್ವದಲ್ಲಿ ಅಂದರೆ ಹಿರಿಯ ನಾಯಕ DP ಜಯಚಂದ್ರ ಅವರ ನೇತೃತ್ವದಲ್ಲಿ ಒಂದು ಅದು ನಿಮ್ಮ ಸದಸ್ಯರು, ವಿಧಾನಸಭಾ ಸದಸ್ಯರು ಸಮಿತಿ ಕೊಟ್ಟಂಥ ವರದಿ ನಿಮ್ಗೆ ಅದು ಮಂಡನೆ ಆಗಿ ಜಾರಿಯಾಗಿಲ್ಲ ಅಂತಂದ್ರೆ ಅಷ್ಟು ಪ್ರಭಾವ ಇದೆಯಾ ನೈಸ್ ಸಂಸ್ಥೆಯಿಂದ? ನಿಮ್ಗೆ ಹೇಳಿದ್ದಲ್ವಾ, ಇದು ಸುಮಾರು ಒಂದು 40-50 ಸಾವಿರ ಕೋಟಿ ಹಗರಣ, ಸಣ್ಣ ಪುಟ್ಟದಲ್ಲ. ಆದ್ರಿಂದ ಅನೇಕ ಅಧಿಕಾರಿಗಳನ್ನ ಕೊಂಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಮೇಲೇನೂ ಕೂಡ ಪ್ರಭಾವ ಬೀರ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡೋದು. ನಾವೆಲ್ಲ ಲೋಕಲಲ್ಲಿ ರೈತರ ಒಟ್ಟಿಗೆ ನಾವೆಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರಿಂದ ನಾವು ನಮ್ಗೆಲ್ಲ ಇದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ರಿಂದ ಸಮಿತಿ ಸದಸ್ಯರ ಮೇಲೆ ಪ್ರಭಾವ ಆಮಿಷದಂತ ಘಟನೆಗಳು ನಡೆದಿದಾವ. ಅನೇಕ ಬಾರಿ ಒತ್ತಡಗಳನ್ನ ಹಾಕಿರುವಂತದ್ದು, ಅನೇಕ ಬಾರಿ ಎಲ್ಲರ ಜೊತೆಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಕೂಡ ಅವಾಗ ಮಾಡಿದ್ರು. ಒಂದೆರಡು ಯಾವ ರೀತಿ ಒತ್ತಡ, ಯಾವ ರೀತಿ ಆಮಿಷ ಅನ್ನೋದನ್ನ ಹೇಳೋದಾದ್ರೆ, ಆಮಿಷ ಅಂತ ಹೇಳಿದ್ರೆ ಅವರು ಆಗ ಕೋರ್ಟ್ ದಾಖಲೆಗಳನ್ನ ತೋರಿಸಿ ನಿಮ್ ಸಮಿತಿಯಲ್ಲಿ ಇದು ಕೊಟ್ಟರು ಉಪಯೋಗ ಇಲ್ಲ, ನೀವೆಲ್ಲ ಇದನ್ನ ಈ ರೀತಿ ಕೊಡಿ, ನಿಮ್ಮನ್ನೆಲ್ಲ ಮಾತಾಡಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ನಾವೇನ್ ಮಾಡಿದ್ವಿ, ಅವೆಲ್ಲ ಆಮಿಷ ಕೊಟ್ಟಿದ್ರ ನಮ್ಗೆ ಅವನ್ನೆಲ್ಲ ಬದಿಗೊತ್ತಿ ನಾವೆಲ್ಲ ಒಂದು ಟೀಮ್ ಆಗಿದ್ವಿ. ಅವರು ಅಷ್ಟೂ ಜನ ಸಮಿತಿಯ ಸದಸ್ಯರು. ಆಗ ನಮ್ಮ ಈಗಿನ ಸಚಿವರಾಗಿದ್ದಾರೆ ನಮ್ಮ ಗೌಡ್ರು, ಶಿವಲಿಂಗೇಗೌಡರು, ಅವರು ಸಮಿತಿಯ ಸದಸ್ಯ. ನಾನು, ವಿಶ್ವನಾಥ್, ನಾವೆಲ್ಲರೂ ಕೂಡ ಸಮಿತಿಯ ಸದಸ್ಯ ಆಗಿದ್ದಂಥವ್ರು.
ವೆರಿ ಕ್ಲಾರಿಟಿ ಇತ್ತು, ರೈತರಿಗೆ ನ್ಯಾಯ ಕೊಡಿಸಬೇಕು. ಒಂದಷ್ಟು ಬೆದರಿಕೆಗಳು ಬಂದುವು ಅಂತ ಕೇಳ್ಪಟ್ರಿ, ನಿಜ? ಆಗ ಕೇಣಿ ಅವರು ಸ್ವತಃ ಅವರು ಕೂಡ MLA ಆಗಿದ್ರು. ಅವರು ವಿಧಾನಸಭೆಯಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಅವ್ರನ್ನ ಹೊರಗಡೆ ಕಳ್ಸಿದ್ವಿ. ಈ ಒಂದು ಸಮಿತಿ ಮಾಡಬೇಕಾದಾಗ ಕಾಗೋಡು ತಿಮ್ಮಪ್ಪನವ್ರು ಜಸ್ಟ್ ಗೆಟ್ ಔಟ್ ಅಂತ ಹೇಳಿದ್ರು ಅವರು. ಆ ರೀತಿ ಒಬ್ಬ ನಿಜವಾಗ್ಲೂ ನಾನು ಅಂತ ಅಧ್ಯಕ್ಷರನ್ನ ನೋಡಲೇ ಇಲ್ಲ. ಒಬ್ಬ ರೈತರ ಪರವಾಗಿ ಅವ್ರಿಗೆ ಜಮೀನು ವಾಪಸ್ ಸಿಗಬೇಕು ಅಂತ ನಾವು ಅವ್ರಿಗೆ ಏನು ಕನ್ವಿನ್ಸ್ ಮಾಡಿದ್ವಿ ಅದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಅವತ್ತು ಕಾಗೋಡು ತಿಮ್ಮಪ್ಪನವರು ಜಸ್ಟ್ ಗೆಟ್ ಔಟ್ ಅಂತ ಹೇಳಿದ್ರು ಕೇಣಿ ಅವರು. ಅವರು ಸ್ವತಃ MLA ಇಂಡಿಪೆಂಡೆಂಟ್. ಅವ್ರನ್ನ ನೀವು ಹೊರಗಡೆಗೆ ಹೋಗಿ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದು ಡಿಸ್ಕಸ್ ಮಾಡೋವಾಗ ನೀವು ಅದ್ರ ಬಗ್ಗೆ ಮಾತಾಡಬಾರ್ದು, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಅಷ್ಟು ಕನ್ಸರ್ನ್ ಇತ್ತು, ಅಷ್ಟು ಸೀರಿಯಸ್ ಇತ್ತು. ನಿಮ್ ಬೆದರಿಕೆಗಳು ಏನಾದ್ರು ಬಂದಿದ್ವಾ? ಎಲ್ಲರಿಗೂ ಬೆದರಿಕೆ ಆಯ್ತು. ವಿಶ್ವನಾಥ್ ಜೊತೆ ಜಗಳ ಆಯ್ತು. ಆ ಟೋಲ್ ಸಣ್ಣ ವಿಷಯನ ತುಂಬಾ ದೊಡ್ಡ ಗಲಾಟೆ. ಯಾವ ರೀತಿ ಬೆದರಿಕೆ ಬಂದಿತ್ತು ಆ ಟೈಮಲ್ಲಿ? ಯಾಕಂದ್ರೆ ಅಂತ ಒಂದು ಪ್ರಮುಖವಾದಂತ ಒಂದು ವರದಿ ಕೊಡ್ಬೇಕಾದ್ರೆ ತುಂಬಾ ದೊಡ್ಡ ಹಗರಣ ಆಗಿರೋದ್ರಿಂದ ಎಲ್ಲರಿಗೂ ಒತ್ತಡಗಳನ್ನ ಹಾಕುವಂತ ಪ್ರಯತ್ನ ಬೇರೆ ಬೇರೆ ಕಡೆಗಳಿಂದ ಎಲ್ಲವನ್ನ ಶಿಫಾರಸ್ ಮಾಡುವಂತದ್ದು ಎಲ್ಲ ಕೂಡ ಆಗಿತ್ತು. ಆದ್ರೆ ನಾವ್ಯಾರು ಕೂಡ ಬೆದರಿಕೆ ಮತ್ತು ಆಮಿಷಗಳು ಮಣಿಯದೇನೆ ಕೂಡ ರಿಪೋರ್ಟ್ ನೀವು ಓದಿದ್ರೆ ಅದು ಸುಮಾರು ಒಂದು 700-800 ಪುಟ ಇದೆ. ಅದರಲ್ಲಿ ಪ್ರತಿಯೊಬ್ಬ ರೈತರಿಗೆ ಯಾರಿಗೆ ಜಮೀನು ಎಷ್ಟು ಸೇರ್ಬೇಕು ಅನ್ನೋದು ಗುಂಟೆ ಲೆಕ್ಕದಲ್ಲಿ ಕೂಡ ನಾವು ಬರ್ದಿದ್ವಿ. ಇಷ್ಟೆಲ್ಲ ನೀವು ವರದಿ ಕೊಟ್ಟ ನಂತರ ಜಾರಿ ಆಗಿಲ್ಲ ಅಂದ್ರೆ ಒಂದ್ ರೀತಿ ಮನಸ್ಸು ನೋವಾಗುತ್ತಲ್ವಾ? ನೋಡಿ, ಈ ರಾಜಕಾರಣದಲ್ಲಿ ಏನಾಗುತ್ತೆ, ರೈತರ ಪರವಾಗಿ ನಾವು ಮಾತಾಡಬೇಕು ಅಂತ ಹೋದಾಗ ಅನೇಕ ಸಲ ನಮಗೆ ಈ ನೋಡಿ KDB ವಿಷಯನೂ ಅಷ್ಟೇ, ಬಿಡದಿ ಇರ್ಬೋದು, ಈಗ ಸರ್ಜಾಪುರ ಹತ್ರ ಮುತ್ತಾನಲ್ಲೂರು ಜಾಗಗಳಿರ್ಬೋದು, ಇವೆಲ್ಲನೂ ಕೂಡ ರೈತರನ್ನ ಮೀರಿ ನೀವು ಏನಾದರೂ ತೆಗೆದುಕೊಂಡಾಗ ಅವ್ರಿಗೆ ನ್ಯಾಯನೇ ಮಾಡೋದಿಲ್ಲ ಸರ್ಕಾರಕ್ಕೆ. ಆ ನ್ಯಾಯ ಒದಗಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಶಾಪಕ್ಕೆ ಗುರಿ ಆಗ್ತಾರೆ. ನಾವು ಆಗ್ಲೂ ಅಷ್ಟೇ ತುಂಬ ಪ್ರಾಮಾಣಿಕವಾಗಿ ಈ ಸಮಿತಿಯಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿದ್ವಿ. ನಾವು ಯಾರೇ ಬಂದು ಯಾರೋ ಏನೇ ಮಾತಾಡಿದ್ರು ನಾವು ಸಮಿತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ರೀತಿ ಮಾತಾಡ್ತಾ ಇದ್ದಾರೆ ನೀವು ನಂಬಲ್ಲ. ಸ್ವತಃ ನನಗೆ ದೇವೇಗೌಡರು ಸಮಿತಿ ಮೀಟಿಂಗ್ ಇದ್ದಾಗ ಆಗ ಅವರು MP ಆಗಿದ್ರು. ಸ್ವತಃ ಬೆಳಗ್ಗೆ 5:15 ಗಂಟೆಗೆ ಕಾಲ್ ಮಾಡ್ತಾ ಇದ್ರು ದೇವೇಗೌಡರು. ಕಾಲ್ ಮಾಡಿ ಇವತ್ತಿನ ದಾಖಲೆಗಳು ಈ ರೀತಿ ಇದೆ, ನೀವು ಏನು ಸಮಿತಿಯಲ್ಲಿ ಮಾತಾಡಬೇಕು ಅದನ್ನ ಮಾರ್ಗದರ್ಶನ ಮಾಡ್ತಾ ಇದ್ರು. ನನಗೆ ಅವರು ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸಮಿತಿಯವ್ರಿಗೂ ಕೂಡ ಅವರು ಕಾಲ್ ಮಾಡ್ತಾ ಇದ್ರು. ಅಂದ್ರೆ ಇದ್ರ ಹಿಂದೆ ಎಷ್ಟು ಕನ್ಸರ್ನ್ ಇತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದೇವೇಗೌಡರಂತ ಹಿರಿಯ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅಷ್ಟು ಅನುಭವ ಇರೋಂಥ ವ್ಯಕ್ತಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ತುಂಬ ಸಲ. ಅದರಿಂದ ನಾವೆಲ್ಲ ತುಂಬ ಸೀರಿಯಸ್ ಇದ್ವಿ ಈ ಕೇಸಲ್ಲಿ. ನಾವೆಲ್ಲ ಒಗ್ಗಟ್ಟಾಗಿ ಇದರ ಹೋರಾಟ ಮಾಡಿದ್ದೇವೆ, ರಿಪೋರ್ಟನ್ನು ಕೊಟ್ಟಿದ್ದೇವೆ. ಈಗಲಾದರೂ ಅಕ್ಸೆಪ್ಟ್ ಮಾಡಿ ರೈತರಿಗೆ ಜಮೀನನ್ನು ಬಿಟ್ಕೊಡ್ಬೇಕು ಮತ್ತು ಟೋಲ್ ಕಲೆಕ್ಟ್ ಮಾಡೋಂಥದ್ದನ್ನು ಇಲ್ಲೀಗಲ್ ಆಗಿ ಮಾಡ್ತಾ ಇರೋಂಥದ್ದನ್ನು ಸ್ಟಾಪ್ ಮಾಡಬೇಕು. ಈಗ ಗವರ್ನರ್ ಕೂಡ ರಾಜ್ಯಪಾಲರು ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ. ಬಿಡದಿ ನೈಸ್ ಬಳಿ ಇರುವಂಥ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಬೇಕಾದ್ರೆ ಬಿಡದಿ ಯೋಜನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ನೀವು ಕೂಡ ಹೆಚ್ಚುವರಿ ಭೂಮಿ ಇದೆ ಅನ್ನೋದು ಕೂಡ ನೀವು ಕೂಡ ಪ್ರಸ್ತಾಪ ಮಾಡಿದ್ವಿ. ಏನಿಸುತ್ತೆ ಗವರ್ನರ್? ಅದು ನೈಸ್ ರಸ್ತೆಗೆ ಕೊಟ್ಟ ಮೇಲೆ ಉಪಯೋಗ ಮಾಡಬೇಕಾಯ್ತು. ಅವ್ರು ಮಾಡಿದ ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೋಗಿದ್ದಕ್ಕೆ ಅದನ್ನು ವಾಪಸ್ ರೈತರಿಗೆ ಕೊಡಬೇಕು. ಅದು ಬೇರೆ ಇನ್ಯಾವುದೋ ಯೋಜನೆ ಮಾಡ್ಕೊಳಕ್ಕೆ ಹೋದ್ರೆ ಯಾವ ಕೋರ್ಟು ಅನುಮತಿ ಕೊಡೋಲ್ಲ. ಆದ್ರಿಂದ ಅವ್ರು ಇನ್ನೂ ಏನಾದರೂ ಮಾಡಬೇಕು ಅಂದರೆ ಅವ್ರು ರೈತರಿಗೆ ವಾಪಸ್ ಹೋಗ್ಬೇಕು. ಮತ್ತು ರೈತರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಏನಾದರೂ ಶೇರಿಂಗು ಅಥವಾ ಅವ್ರ ಹತ್ರ ಮಾತಾಡಿ ಅವರಿಗೆ ನಾವು ಅವರ ಒಪ್ಪಿಗೆ ತಗೊಂಡೇ ಮಾಡಬೇಕು. ನೋಡಿ, ಆಗ್ಬೇಕು, ಆದ್ರೆ ಅದು ಬಂಜರು ಭೂಮಿಯಲ್ಲಿ ಆಗ್ಬೇಕು. ಬಟ್ ರಾಜ್ಯಪಾಲರು ಕೂಡ ನೈಸದು ಅಕ್ರಮ ಅನ್ನೋದು ಕೂಡ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೈಕೋರ್ಟ್ ಕೂಡ ಚಿಮ್ಮಾರಿ ಹಾಕಿದೆ, ರಾಜ್ಯಪಾಲರು ಹೇಳಿದ್ದಾರೆ, MLAಗಳು ಹೇಳಿದ್ದಾರೆ, ಜನ ಬಾಯಿ ಪಡ್ಕೋತಾ ಇದ್ದಾರೆ, ನಾವು ರಿಪೋರ್ಟ್ ಕೊಟ್ಟಿದ್ದೇವೆ. ಎಲ್ಲೋ ಒಂದು ಕಡೆ ಈ ರೀತಿ ಹಗರಣವನ್ನ ಆಗೋದಕ್ಕೆ ಬಿಟ್ಟು ತಮಾಷೆ ನೋಡ್ತಾ ಇರೋಂಥದ್ದು ಸರಿಯಲ್ಲ. ಈಗಲಾದರೂ ಅದನ್ನ ಅಕ್ಸೆಪ್ಟ್ ಮಾಡಿ ಆ ರೈತರ ಜಮೀನನ್ನು ವಾಪಸ್ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಿ. ನಿಮ್ಮ ಕಮಿಟಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಏನು ಒಮ್ಮತ ಮೂಡದೇ ಇರೋ ರೀತಿಯಲ್ಲಿ ಒಂದು ರೀತಿ ಬಿರುಕು ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅಂತ ಆಗ ಅವ್ರು ಮಾಡಿದ್ರು ಕೂಡ, ಎಲ್ಲರಿಗೂ ಪ್ರಯತ್ನ ಮಾಡಿದ್ರು. ಅಧ್ಯಕ್ಷರು ಕೂಡ ನಮ್ಗೆ ಹೇಳಿದ್ರು. ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಒಬ್ರು ಕೂಡ ನಿಮ್ಗೆ ಬೇರೆ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಯಾರು ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ ಸಮಿತಿ? ಯಾರಿಗೂ ಭಿನ್ನಾಭಿಪ್ರಾಯ ಇರಲಿಲ್ಲ. ಪ್ರತಿಯೊಬ್ರು ಮುಕ್ತವಾಗಿ ಮಾತಾಡಿದೀವಿ, ಗಂಟೆಗಳವರೆಗೆ ಮಾತಾಡಿದೀವಿ. ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಕೂಡ ತೆಗೆದುಕೊಂಡು ಸಮಿತಿ ಅಂತಿಮವಾಗಿ ಎಲ್ಲ ಅಧ್ಯಯನ ಮಾಡಿ ವರದಿ ಕೊಡಬೇಕು. ಇನ್ನು ಮುಂಚೆ ಒಂದು ಘಟನೆ ನೆನೆಸ್ಕೊಳ್ಳೋದಾದ್ರೆ ಯಾವ ಘಟನೆ ನೆನೆಸ್ಕೊಳ್ತೀರಾ? ನೋಡಿ, ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆಗಿನ ಸರ್ಕಾರ ಸಿದ್ಧ ಇರಲಿಲ್ಲ. ನಾವು ಸಿದ್ದರಾಮಯ್ಯನವರ ಸರ್ಕಾರನೇ ಸಮಿತಿ ಮಾಡಿದಂಥದ್ದು. ಆದ್ರೆ ರಿಪೋರ್ಟ್ ಅಕ್ಸೆಪ್ಟ್ ಮಾಡಲಿಲ್ಲ ಅವರು.
ರಿಪೋರ್ಟ್ ಅಕ್ಸೆಪ್ಟ್ ಮಾಡದೇ ಇರೋದಕ್ಕೆ ತುಂಬ ನೋವನ್ನು ವ್ಯಕ್ತಪಡಿಸಿದ್ವಿ ವಿಧಾನಸಭೆಯಲ್ಲಿ. ನಾವು ಅದನ್ನು ಹಾಗೇ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದಕ್ಕೆ ತುಂಬ ಬೇಜಾರು ಕೂಡ ಆಗಿದೆ ನಮಗೆ. ನಾವು ಇಷ್ಟು ಕಷ್ಟಪಟ್ಟು ರಿಪೋರ್ಟ್ ಮಾಡಿ ಪ್ರಾಮಾಣಿಕವಾಗಿ ನಾವು ಅದನ್ನು ರಿಪೋರ್ಟ್ ತಯಾರು ಮಾಡಿದಾಗ ನಾವು ಸಿದ್ದರಾಮಯ್ಯನವ್ರನ್ನ ಕೂಡ ಭೇಟಿಯಾಗಿ ಖುದ್ದು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಆದರೂ ಕೂಡ ಈ ರಿಪೋರ್ಟ್ ಅಕ್ಸೆಪ್ಟ್ ಆಗದೆ ಇರೋಂಥದ್ದು ತುಂಬ ನೋವು ತಂದಿದೆ. ಡಿ ಪಿ ಜಯಚಂದ್ರ ಅವರು ಹಿಂದೆ ಒಂದು ಮಾತಾಡ್ಸೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬೆದರಿಕೆ ಕರೆಗಳು ಕೂಡ ಬಂದಿದ್ದು ನಮಗೆ, ಅಂದ್ರೆ ಆ ಮಟ್ಟಕ್ಕೆ ಅವರು ಪ್ರಭಾವವನ್ನು ಬಳಸಿದ್ರು ಅಂತ ನಿಜನಾ? ಇರ್ಬೋದು. ನನಗೆ ಬೆದರಿಕೆ ಕರೆ ಏನು ಬಂದಿಲ್ಲ, ಬಟ್ ಬೇರೆಯವ್ರ ಮೂಲಕ ಮಾತಾಡ್ತಾ ಇದ್ರು. ಖೇಣಿನ ಒಳಗಡೆ ಇದ್ರಲ್ಲ ಅವರು, ನೋಡಪ್ಪ ಅವ್ರು ಸುಮ್ಮನೆ ಮಾತಾಡ್ತಾರೆ, ಬೇಸ್ಲೆಸ್ಸು, ನನಗೆ ಹತ್ರ ಕೋರ್ಟ್ ಆರ್ಡರ್ಸ್ ಇದೆ ಅಂತ ಬೇರೆ MLAಗಳಿಗೆಲ್ಲ ಅವರು ಹೇಳ್ತಾ ಇದ್ರು. ನಾವು ಹೇಳಿದ್ವಿ, ಏನಾದರೂ ಇದ್ರೆ ಸಮಿತಿಗೆ ರಿಟರ್ನ್ ಡಾಕ್ಯುಮೆಂಟ್ ಕೊಡೋಕೆ ಹೇಳಿ, ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ, ಸಮಿತಿಗೆ ಏನಿದ್ರು ಕೊಡಲಿ, ನಾವು ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಸರ್ಕಾರ ಏನು ಮಾಡಬೇಕಂತ ನೀವು ಆಗ್ರಹ? ತಕ್ಷಣ ಅಕ್ಸೆಪ್ಟ್ ಮಾಡಿ ಅದನ್ನು ರೈತರಿಗೆ ಭೂಮಿ ವಾಪಸ್ ಕೊಡಿ. ಮತ್ತು ಟೋಲ್ ಏನು ಹಿಂದೆ ಅಕ್ರಮವಾಗಿ ಅವ್ರು 3-4 ವರ್ಷ ಮೊದಲೇ ಎಕ್ಸಸ್ ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ಕೂಡ ಸರ್ಕಾರಕ್ಕೆ ತುಂಬಬೇಕು ಅವರು, ನಾವು ರಿಪೋರ್ಟ್ ಕೊಟ್ಟಿರೋ ಪ್ರಕಾರ. ಮತ್ತು ಈಗ ಇಲ್ಲೀಗಲ್ ಟೋಲ್ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಕ್ಷಣ ನಿಲ್ಲಿಸ್ಬೇಕು. ಮತ್ತು ರೋಡ್ ಇನ್ನೂ ಅಗಲೀಕರಣ ಮಾಡಬೇಕು. ಅದು ಯಾವ ನಾಮ್ಸನ್ನು ಕೂಡ ಫಾಲೋ ಮಾಡಿಲ್ಲ ಅವರು. ₹1 1 ಎಕರೆ ಜಮೀನು ಕೊಟ್ಟಿದೆ ಸರ್ಕಾರ, ಇವತ್ತು ಸಾವಿರಾರು ಕೋಟಿ ರಿಯಲ್ ಎಸ್ಟೇಟ್ ಮಾಡ್ಕೋತಾ ಇದೆ. ಅದು ಸರಿಯಲ್ಲ ಅಂತ ನನ್ನ ಭಾವ. ಸರ್, ಮಾಜಿ ಪ್ರಧಾನಿ ದೇವೇಗೌಡ, ಕುಮಾರಸ್ವಾಮಿ ಮತ್ತು ನಿಮ್ಮ ಪಕ್ಷದ ನಾಯಕರು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾತಾಡಿರುವಂಥದ್ದು ಈ ಹಗರಣದ ಬಗ್ಗೆ. ಆದರೂ ಕೂಡ ಇಷ್ಟೆಲ್ಲ ದೊಡ್ಡ ದೊಡ್ಡ ನಾಯಕರು ಮಾತಾಡಿದ್ರು ಕೂಡ ಇದು ಒಂದು ಲಾಜಿಕ್ ಎಂಟ್ರಿ ಬರ್ತಾ ಇಲ್ಲ. ಕೋರ್ಟು ಕೂಡ ಅಭಿಪ್ರಾಯ ಕಂಪನಿ ತುಂಬಾ ದೊಡ್ಡ ಪ್ರಭಾವಿತವಾಗಿದೆ. ಸರ್ಕಾರಗಳಿಗೆ ಏನಾದ್ರೂ ಒಂದು, ನಮ್ಮಲ್ಲಿರುವಂತವ್ರೆ ಸರ್ಕಾರದ ಅಧಿಕಾರಿಗಳೇ ಅವ್ರಿಗೆ ಲೂಪ್ ಹೋಲ್ ಆಗಿದ್ದಾರೆ. ಇವೆಲ್ಲ ಮೀರಿ ಸರ್ಕಾರ ಒಂದು ಗಟ್ಟಿ ತೀರ್ಮಾನ ತಗೊಂಡ್ರೆ ಅವ್ರನ್ನ ಇಕ್ಕಟ್ಟಿಗೆ ಸಿಲ್ಸ್ಬೋದು. ಅಷ್ಟು ಪ್ರಭಾವ ಇದೆಯಾ ನೈಸ್ ಸಂಸ್ಥೆ ಅಥವಾ ಕೇಳಿ? 1,000 ಕೋಟಿಗಿಂತ ಹೆಚ್ಚು ಇದೊಂದೇ ಪ್ರಾಪರ್ಟಿ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರಭಾವಿತ ಇರಬಹುದು. ತುಂಬಾ ದೊಡ್ಡ ಪ್ರಭಾವ. 25,000 ಎಕರೆ ಜಮೀನನ್ನ ಒಂದು ಕಂಪನಿಗೆ ಕೊಟ್ಟಿರೋದು. ಯಾರ ಹತ್ರ ಇದೆ 25,000 ಎಕರೆ? ಅವನೊಬ್ಬನೇ ಅಷ್ಟು ದೊಡ್ಡ ಲ್ಯಾಂಡ್ ಲಾರ್ಡ್. ಈಗ ನಿಮಗೆ ಇಲ್ಲಿಂದ ಮೈಸೂರವರೆಗೂ ರಸ್ತೆ ಮಾಡಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, 6,500 ಎಕರೆ ಮಾತ್ರ ಆಗುತ್ತೆ. ಇನ್ನು 20,000 ಎಕರೆ ಪೂರ್ತಿ ಇದು ರಿಯಲ್ ಎಸ್ಟೇಟ್. ಎಷ್ಟು ತಿಂಗಳು ನೀವು ವರದಿ ರೆಡಿ ಮಾಡಿದ್ರೆ? ಒಂದು ವರ್ಷ ಆಯ್ತಾ? ಇದು ಸುಮಾರು 11 ತಿಂಗಳು ನಾವು ಅದನ್ನ ಮಾಡಿದ್ದೀವಿ. ನನ್ನ ಜ್ಞಾಪಕ ಇದ್ದಾಗ 11 ಮಂತ್ಸ್. ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ಶ್ರಮಪಟ್ಟು ರಿಸರ್ಚ್ ಮಾಡಿರುವಂಥದ್ದು. ಹೌದು. ಫಸ್ಟ್ 6 ತಿಂಗಳು ಕೊಟ್ಟಿದ್ರು, ಮತ್ತೆ ಇನ್ನೊಂದು 5 ತಿಂಗಳನ್ನ ಎಕ್ಸ್ಟೆನ್ಷನ್ ಆಯಿತು. ಆದ್ಮೇಲೆ ನಾವು ವರದಿ ಕೊಟ್ವಿ, ಅದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಿ. ಅಂತಿಮವಾಗಿ ಏನು ಮಾಡೋಕ್ಕಾಗೋದಿಲ್ವಾ? ಇಷ್ಟೆಲ್ಲ ಪ್ರಭಾವ ಇದೆ ಅಂತ ಹೇಳ್ತೀರಾ, ಮತ್ತೆ ಸರ್ಕಾರ ಇರುವಂಥದ್ದು ಏನು ಮಾಡೋಕ್ಕಾಗೋದಿಲ್ವಾ? ಅಂತ್ಯ ಇದೆ. ಮುಖ್ಯಮಂತ್ರಿಗಳು ಈಗಿನ DK ಶಿವಕುಮಾರ್ ಅವರು ಮನಸ್ಸು ಮಾಡಬೇಕು. ಮತ್ತೆ ಸರ್ಕಾರ ಮುಕ್ತವಾಗಿ ರೈತರ ಮೇಲೆ ಅವ್ರಿಗೆ ಗೌರವ ಪ್ರೀತಿ ಇದ್ರೆ, ಇನ್ನು ಬೆಂಗಳೂರಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಏನಾದರೂ ಜಮೀನು ತಗೊಬೇಕು ಅಂತ ಹೇಳಿದ್ರೆ ಯಾಕೆ ಜಮೀನು ಕೊಡ್ತಾ ಇಲ್ಲ ಹೇಳಿ? ಈ ರೀತಿ ಎಕ್ಸಸ್ ಜಮೀನನ್ನ ಅಕ್ವೈರ್ ಮಾಡಿಕೊಂಡು ಬೇರೆದಕ್ಕೆ ಉಪಯೋಗ ಮಾಡ್ಕೋತಾರೆ. ಅವ್ರು ಬೇಕಾಗಿದ್ದಷ್ಟು, ರಸ್ತೆಗೆ ಬೇಕಾಗಿದ್ದಷ್ಟು ತಗೊತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಈಗ KDBಗೆ ಜಮೀನು ಕೊಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಪ್ಯೂರ್ಲಿ ಇದು ರಿಯಲ್ ಎಸ್ಟೇಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರೈತರು ವಿರೋಧ. ಎಷ್ಟು ಹಗರಣ ಆಗಿರ್ಬೋದು ಇದರಲ್ಲಿ? 50,000 ಕೋಟಿ ಪ್ರಾಜೆಕ್ಟು, ಅದರಲ್ಲಿ ಸುಮಾರು 5,000 ಕೋಟಿ ಅಷ್ಟು ಜಮೀನು ಇದು ರೈತರಿಗೆ ಸೇರ್ಬೇಕಾಗಿರೋವಂಥದ್ದು ಅವರ ಬಳಿ ಇದೆ. ಮತ್ತು ಇನ್ನು 20,000 ಎಕರೆ 5 ಟೌನ್ಶಿಪ್ ಮಾಡಬೇಕು. ಆ ಜಮೀನು ಕೂಡ ಇನ್ನು ಅವ್ರ ಕಡೆನೇ ಇದೆ. ರಸ್ತೆ ಮಾಡಿಲ್ಲ ಅಂದ್ರೆ ಜಮೀನು ಯಾಕೆ ಇರ್ಬೇಕು ಅವ್ರಿಗೆ? ಈ ಟೋಲ್ ಬೇರೆ ಒಂದು ಇಶ್ಯೂ ಆಗ್ತಾ ಇದೆ ಇತ್ತೀಚೆಗೆ. ಅಂದ್ರೆ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟ ನಂತರ ಟೋಲ್ ಕಟ್ಬೇಡಿ ಅಂತ ಹೇಳಿಕೆ ಕೊಟ್ಟ ನಂತರ ಟೋಲ್ ಕಟ್ಟಕ್ಕೆ ಹೋಗ್ತಾರೆ, ಟೋಲ್ ಕಟ್ಟಬಾರ್ದು ಅಂತ ಹೇಳ್ತಾರೆ. ಅವೆಲ್ಲ ಗಲಾಟೆ ಆಗ್ತದೆ. ಅನಿಸುತ್ತೆ ಈ ಬಗ್ಗೆ? ನೋಡಿ, ಟೋಲು ಕಟ್ಟಬಾರ್ದು ಅಂದ್ರೆ ಸರ್ಕಾರಕ್ಕೆ ಡೈರೆಕ್ಷನ್ ಇದೆ, ಹೈಕೋರ್ಟ್ ಹೇಳಿದೆ. ಸರ್ಕಾರ ತೀರ್ಮಾನ ಮಾಡಲಿ. ಸತ್ತೋಗಿದೆಯಾ ಸರ್ಕಾರ? ಈ ಸರ್ಕಾರ ಬದುಕಿದ್ರೆ ತೀರ್ಮಾನ ಮಾಡ್ಬೇಕಲ್ಲ ತಕ್ಷಣ. ಇಷ್ಟೆಲ್ಲ ರಾಮಾಯಣ ಆಗ್ತಾ ಇದ್ರು ಸುಮ್ಮನೆ ಇದೆ ಅಂತ ಹೇಳಿದ್ರೆ ಮತ್ತೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? ನಮ್ಗೆ ಅರ್ಥ ಆಗುತ್ತಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಗೌರ್ಮೆಂಟ್ಗಳು ಹಿಂಗೆ ಆಗ್ಬಿಟ್ಟು ಎಲ್ಲ ಮುಖ್ಯಮಂತ್ರಿಗಳು ಹಿಂಗೆ ಆದ್ರಲ್ವಾ? ನಾವು ತಂದಿದ್ದೇವೆ, ನಾವು ಮುಕ್ತವಾಗಿ ಮಾತಾಡಿದ್ದೇವೆ. ಆಗ ಕೋರ್ಟ್ಗಳಲ್ಲಿ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಈಗೆಲ್ಲ ಇತ್ಯರ್ಥ ಆಗಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದೊಂದು ದೊಡ್ಡ ಪ್ರಬಲ ಅಸ್ತ್ರ ಅಲ್ವಾ ಈಗ? ಮಾಡ್ಬೋದಲ್ಲ ಈಗಾದ್ರೂ. ಮುಂದೆ ಮಾಡಲಿ, ಮುಂದಿನ ಏನಿರುತ್ತೆ ಹೋರಾಟ ಅಥವಾ ಯಾವ ರೀತಿ ಇರುತ್ತೆ? ಯಾಕಂದ್ರೆ ನೋಡೋಣ, ನಾವು ಎಲ್ಲ ಸಮಿತಿ ಸದಸ್ಯರು ಮಾತಾಡಿ ಈ ಮುಖ್ಯಮಂತ್ರಿಗಳಿಗೂ ಇನ್ನೊಂದ್ಸಲ ಏನಾದ್ರು ಇದಕ್ಕೆ ಮಂದಟ್ ಮಾಡ್ಕೊಡ್ಬೋದಾ, ನೆಕ್ಸ್ಟ್ ಸೆಷನ್ ಅಲ್ಲಿ ಒಂದು ಕ್ವಶನ್ ಹಾಕಿ ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಒಂದು ಚರ್ಚೆಗೆ ತಂದು ಅದನ್ನೇನಾದ್ರೂ ಮಾಡೋಂಥ ಪ್ರಯತ್ನ ಮಾಡಿ. ವರದಿ ಜಾರಿ ಮಾಡಲಿಲ್ಲ ಅಂತಂದ್ರೆ ಶಾಸಕರಿಗೆ ಸಮಿತಿ ಮಾಡಿ ಶಾಸಕರು ಮಾಡಿದಂತ ಅವಮಾನ ಅಲ್ವಾ? 100ಕ್ಕೆ
ಇಲ್ಲ ಹೇಗೆ ವರದಿ ಸಮಿತಿ ಮಾಡಬೇಕಾಯ್ತು? ಸಿದ್ದರಾಮಯ್ಯನವ್ರ ಸರ್ಕಾರನೇ ಅವಾಗ ಅವಮಾನ ಮಾಡ್ತು ನಮ್ಗೆ. ಅವರೇ ಮಾಡಿ ಅವರೇ ಅದನ್ನ ಅಕ್ಸೆಪ್ಟ್ ಮಾಡದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒತ್ತಡ ಇದೆ, ಪ್ರಭಾವ ಬೀರಿದ್ದಾರೆ. ಫಲಾನುಭವಿಗಳಿದ್ದಾರೆ ಸುಮಾರು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಅದು ಅಧಿಕಾರಿಗಳು ಅಥವಾ ಅಲ್ಲಿ ತುಂಬಾ ಜನ ಇರ್ಬೋದು, ಮತ್ತೆ ಅಧಿಕಾರಿಗಳು ಇರ್ಬೋದು, ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು, ತುಂಬಾ ಜನ ಇದ್ದಾರೆ. ತುಂಬಾ ಧನ್ಯವಾದ ವೀಕ್ಷಕರೇ. ಇದು ಸತೀಶ್ ರೆಡ್ಡಿ ಅವರ ಅಭಿಪ್ರಾಯ. ಅವರು ಸಮಿತಿ ಸದಸ್ಯರಾಗಿದ್ರು. ಸುಮಾರು 1 ವರ್ಷಗಳ ಕಾಲ, ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 11 ತಿಂಗಳ ಕಾಲ ಅಧ್ಯಯನ ನಡೆಸಿ, ಸ್ಥಳ ಪರಿಶೀಲನೆ ನಡೆಸಿ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಆ ನೈಸ್ ಅಕ್ರಮ ಸಂಬಂಧಪಟ್ಟಂತೆ. ಆಗಲೇ ಕೂಡ 10 ವರ್ಷದ ಹಿಂದೆನೇ ವರದಿಯಲ್ಲಿ ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗಲೂ ಕೂಡ ಅದು ವರದಿ ಇನ್ನೂ ಜೀವಂತವಾಗಿರುವಂಥದ್ದು, ಆದರೆ ಜಾರಿಗೆ ಮಾಡಿಲ್ಲ. ಇದು ಶಾಸಕರಿಗೆ ಮಾಡಿದಂಥ ಅವಮಾನ. ನೈಸ್ ಸಂಸ್ಥೆ ಸಾಕಷ್ಟು ಮ್ಯಾನೇಜ್ ಮಾಡುತ್ತೆ ಎಲ್ಲ ವಿಚಾರಗಳಲ್ಲೂ ಅಂತ ಹೇಳುವ ಮೂಲಕ ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಈಗಲಾದರೂ ಸರ್ಕಾರ ಈ ವರದಿಯನ್ನು ಜಾರಿ ಮಾಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.